ಹಲೋ ಎವ್ರಿವಾನ್, ಇವತ್ತು ಬೆಳಗ್ಗೆ ತೋಟದಲ್ಲಿ ಅಣಬೆ ಸಿಕ್ಕಿತ್ತು. ಒಂದು ದೊಡ್ಡದು ಮತ್ತೆ ಚಿಕ್ಕದಿತ್ತು, ಮೊಗ್ಗು ಇತ್ತು, ತುಂಬ ಚೆನ್ನಾಗಿತ್ತು. ಸೊ ಅಮ್ಮ ಕರೆದ್ರು, ನಿಮಗೆ ವಿಡಿಯೋ ಮಾಡಬೇಕು ಅಂದೆ ಅಲ್ಲ ಬಾ ಅಂತ ವಿಡಿಯೋ ಮಾಡಿಕೊಂಡೆ. ಅದಾದಮೇಲೆ ಅಮ್ಮ ಹೇಳಿದ್ರು ಇನ್ನು ಅದನ್ನು ಫ್ರೈ ಮಾಡಿ ಇಟ್ಬಿಡೋಣ ಅಂತ ಮಧ್ಯಾಹ್ನಕ್ಕೆ. ಸೊ ಬೆಳಗ್ಗೆಗೆ ಆಗಲಿಲ್ಲ. ಅಮ್ಮ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಕಟ್ ಮಾಡಿ ಅದಕ್ಕೆ ಮ್ಯಾರಿನೇಟಿಗಂತ ಮೆಣಸಿನ ಪುಡಿ, ಅರಿಶಿನ ಮತ್ತು ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಇಟ್ಟರು. ಸೊ ಅದಾದಮೇಲೆ ಅಮ್ಮ ಇದನ್ನು ಇವಾಗ ಫ್ರೈ ಮಾಡೋಕ್ಕೆ ರೆಡಿ ಮಾಡಿಕೊಡ್ತಾ ಇದ್ರು. ಫಸ್ಟ್ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಸಾಸಿವೆ ಹಾಕಿ ಹೆಚ್ಚಿಟ್ಟಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ದು, ಅದಾದಮೇಲೆ ಸ್ವಲ್ಪ ಕರಿಬೇವು ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಅಣಬೆ ಮಿಶ್ರಣ ಆವಾಗಲೇ ಮಾಡ್ಕೊಂಡ್ರಲ್ಲ ಅದನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು, ಯಾಕೆಂದರೆ ಬೇಯಬೇಕಲ್ವ ಚೆನ್ನಾಗಿ. ಅದಕ್ಕೋಸ್ಕರ ಒಂದು 5 to 10 ಮಿನಿಟ್ಸ್ ಅಷ್ಟೇ. ಬೆಂದಾದ ತಕ್ಷಣ ನಿಮಗೆ ಹುಳಿ ಬೇಕಂದರೆ ನೀವು ಲೆಮನ್ ಯೂಸ್ ಮಾಡ್ಕೊಬೋದು. ನಮ್ಮಲ್ಲಿ ಯೂಶ್ವಲಿ ಹುಳಿ ನೀರು ಇರುತ್ತೆ. ಸೊ ಹುಳಿ ನೀರು ಹಾಕಿ ಇನ್ನೊಂದು 5 ಮಿನಿಟ್ಸ್ ಬಿಟ್ಟರು ಸೊ ಎಮ್ಮಿಯಾದಂತಹ ಅಣಬೆ ಫ್ರೈ ರೆಡಿ. ನಿಮಗೆ ಇವತ್ತಿನ ಈ ಬ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ.